ನಮಸ್ಕಾರ ಪ್ರಿಯರೇ. ಇಂದಿನ ಈ ದಿವ್ಯ ಬಲಿ ಪೂಜೆಯನ್ನು ದೇವರಿಗೆ ವಂದನಾರ್ಪಣೆಯಾಗಿ, ನಿರ್ಮಲ ಮಾತೆಗೆ ವಂದನಾರ್ಪಣೆಯಾಗಿ ಮತ್ತು ಸಂತ ಅಂತೋಣಿಗೆ ವಂದನಾರ್ಪಣೆಯಾಗಿ ಹಾಗೂ ಮೃತಪಟ್ಟ ಎಲ್ಲರ ಆತ್ಮವಿಶ್ರಾಂತಿಗಾಗಿ, ಮುಖ್ಯವಾಗಿ ಚಿನ್ನಪ್ಪ, ರಾಜಣ್ಣ, ಚಿನ್ನಸ್ವಾಮಪ್ಪ, ಮರಿಯಮ್ಮ, ಥಾಮಸಪ್ಪ, ತೆರೇಸಮ್ಮ, ಆಂಥನಿ ರೆಡ್ಡಿ, ಆರೋಗ್ಯ ರೆಡ್ಡಿ, ಫಿಲೋಮಿನಾ ಇವರ ಆತ್ಮವಿಶ್ರಾಂತಿಗಾಗಿ ಪ್ರಾರ್ಥಿಸೋಣ. ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ಪ್ರಭು ಕ್ರಿಸ್ತರಲ್ಲಿ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ಆಗಮನ ಕಾಲದ 3ನೆಯ ಭಾನುವಾರವನ್ನು ನಾವಿಂದು ಆಚರಿಸ್ತಾ ಇದ್ದೇವೆ. ಈ ಭಾನುವಾರವನ್ನು ಗೌದೇತೆ ಭಾನುವಾರ ಎಂದು ಕೂಡ ಕರೆಯಲಾಗುತ್ತೆ. ಲತೀನ್ ಭಾಷೆಯಲ್ಲಿ ಗೌದೇತೆ ಎಂದರೆ ಆನಂದಿಸು, ಹರ್ಷಿಸು ಎಂದು ಅರ್ಥ. ಇಂದಿನ ಪ್ರವೇಶ ಶ್ಲೋಕ ಹೀಗೆಂದು ನುಡಿಯುತ್ತೆ: ಪ್ರಭುವಿನಲ್ಲಿ ನೀವು ಸತತವೂ ಆನಂದಿಸಿರಿ. ಆನಂದಿಸಬೇಕೆಂದು ಮತ್ತೆ ಒತ್ತಿ ಹೇಳುತ್ತೇನೆ, ಆನಂದಿಸಿರಿ, ಏಕೆಂದರೆ ಪ್ರಭುವಿನ ಪುನರಾಗಮನ ಸಮೀಪಿಸಿದೆ ಅಂತ. ಪ್ರಿಯರೇ, ನಾವೆಲ್ಲರೂ ಇಂದು ಆನಂದಿಸಲು ಈ ಬಲಿಪೀಠದ ಸುತ್ತಲೂ ನೆರೆದಿದ್ದೇವೆ. ಏಕೆಂದರೆ ಪ್ರಭುವಿನ ಆಗಮನ ಸಮೀಪಿಸಿದೆ. ಪ್ರಭುವಿನ ಆಗಮನವನ್ನು ನಿರೀಕ್ಷಿಸ್ತಾ ಇರುವ ನಾವು ಯಾವ ಒಂದು ನಿರಾಶೆಯಿಂದಲೂ ಹತಾಶೆಯಿಂದಲೂ ಎದುರು ನೋಡಬೇಕಾದ ಅವಶ್ಯಕತೆ ಇಲ್ಲ. ನಾವು ಎದುರು ನೋಡಬೇಕಾದದ್ದು ಆನಂದದಿಂದ, ಸಂತೋಷದಿಂದ. ಏಕೆಂದರೆ ಪ್ರಭು ಯೇಸು ಕ್ರಿಸ್ತರು ಖಂಡಿತವಾಗಿಯೂ ಬಂದೇ ಬರುತ್ತಾರೆ ಎಂಬ ದೃಢ ವಿಶ್ವಾಸ ನಮ್ಮದು. ಇಂದಿನ ಆರಾಧನಾ ವಿಧಿ ಪ್ರಭುವಿನಲ್ಲಿ ಸತತವು ಆನಂದಿಸಲು ಕರೆ ನೀಡ್ತಾ ಇದೆ. ಆದರೆ ನಮ್ಮ ಪಾಪ ಕೃತ್ಯಗಳು, ನಮ್ಮ ಪಾಪ ದೋಷಗಳು ಅದಕ್ಕೆ ತಡೆಯಾಗಿದೆ. ಎಲ್ಲ ಪಾಪ ದೋಷಗಳನ್ನು ದೇವರ ಪಾದದಲ್ಲಿ ಸಮರ್ಪಿಸುತ್ತಾ, ದೇವರ ಕ್ಷಮೆಯನ್ನು ಯಾಚಿಸುತ್ತಾ ಈ ಬಲಿಯಲ್ಲಿ ನಿರ್ಮಲ ಹೃದಯದಿಂದಲೂ ನಿರ್ಮಲ ಮನಸ್ಸಿನಿಂದಲೂ ನಾವು ಪಾಲ್ಗೊಳ್ಳೋಣ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿಯರೇ ನಿಮಗೂ ಯೋಚನೆಯಿಂದಲೂ ನುಡಿಯಿಂದಲೂ ನಡತೆಯಿಂದಲೂ ಕರ್ತವ್ಯ ಲೋಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದ್ದೇನೆಂದು ನಿವೇದಿಸುತ್ತೇನೆ. ನನ್ನ ಪಾಪವೇ, ನನ್ನ ಪಾಪವೇ, ನನ್ನ ಮಹಾಪಾಪವೇ. ಆದುದರಿಂದ ಸದಾ ಕನ್ನಿಕೆಯಾದ ಸಂತ ಮರಿಯಮ್ಮನವರನ್ನು, ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರಿಯರೇ ನಿಮ್ಮನ್ನು ನನಗಾಗಿ ನಮ್ಮ ಪ್ರಭು ದೇವರನ್ನು ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯೆ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. ಆಮೆನ್.
ನಿಮ್ಮ ಪುತ್ರರ ಜನನೋತ್ಸವವನ್ನು ನಿಷ್ಠೆಯಿಂದ ಎದುರು ನೋಡುತ್ತಿರುವ ನಿಮ್ಮ ಜನತೆಯನ್ನು ವೀಕ್ಷಿಸುತ್ತೀರಿ. ನಾವು ಇಂಥ ಮಹಾರಕ್ಷಣೆಯ ಆನಂದವನ್ನು ಸವಿಯುವಂತೆಯೂ ಅದನ್ನು ಆಡಂಬರದ ಆರಾಧನೆಯಿಂದಲೂ ಉಲ್ಲಾಸದ ಹರುಷದಿಂದಲೂ ನಿರಂತರವಾಗಿ ಆಚರಿಸುವಂತಾಗಲಿ. ನಿಮ್ಮೊಂದಿಗೆ ಪವಿತ್ರ ಆತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭು ನಿಮ್ಮ ಪುತ್ರರು ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಬ್ಯಾಬಿಲೋನಿಯಗೆ ಸೆರೆಯಾಳಾಗಿ ಹೋಗಿದ್ದ ಇಸ್ರಾಯೇಲರು ಜೆರುಸಲೇಮಿಗೆ ಬಂದಿದ್ದಾರೆ. ಸರ್ವೇಶ್ವರ ಸ್ವಾಮಿ ತಮ್ಮ ಪೂರ್ವಜರಿಗೆ ವಾಗ್ದಾನವಿತ್ತ ಪ್ರಕಾರ ರಕ್ಷಕನನ್ನು ಕಳುಹಿಸುವರು, ಆತನು ಅವರನ್ನು ಉದ್ಧರಿಸುವನು ಎಂಬ ಭರವಸೆಯ ಮಾತುಗಳು ಈ ವಚನದಲ್ಲಿದೆ. ಮೊದಲನೆಯ ವಾಚನ ಯೆಶಾಯ ಪ್ರವಾದಿಯ ಗ್ರಂಥದಿಂದ ವಾಚನ. ಅಧ್ಯಾಯ 61 ವಚನಗಳು 1-2 ಮತ್ತು 10-11. ನನ್ನ ಮೇಲಿದೆ ಸರ್ವೇಶ್ವರ ಸ್ವಾಮಿಯ ಆತ್ಮ, ನನಗೆ ಅಭಿಷೇಕ ಮಾಡಿ ಕಳುಹಿಸಿಯೇನೋ ಆತ. ಬಡವರಿಗೆ ಶುಭ ಸಂದೇಶ ಬೋಧಿಸಲೆಂದೇ, ಮನನೊಂದವರನ್ನು ಸಂತೈಸಿ ಗುಣಪಡಿಸಲೆಂದೇ, ಬಂಧಿತರಿಗೆ ಬಿಡುಗಡೆಯನ್ನು ಪ್ರಕಟಿಸಲೆಂದೇ, ಸೆರೆಯಾಳುಗಳಿಗೆ ಬಂಧ ವಿಮುಕ್ತಿ ಯಾಗುವುದನ್ನು ಸರ್ವೇಶ್ವರ ಸ್ವಾಮಿಯ ಅನುಗ್ರಹದ ವರುಷವನು. ನಮ್ಮ ದೇವರು ಮೊಯ್ಯಿ ತೀರಿಸುವ ದಿನವನ್ನು ಘೋಷಿಸಲೆಂದೇ ನಾನು ಪಡೆಯುವ ಸರ್ವೇಶ್ವರನಲ್ಲಿ ಪರಮಾನಂದ ಇರಿ ಹಿಗ್ಗುವುದು ನನ್ನ ದೇವರಲ್ಲಿ ನನ್ನ ಆತ್ಮ. ಮದುವಣಿಗನಿಗೆ ಬಾಸಿಂಗವನ್ನು ತೊಡಿಸುವಂತೆ, ವಧುವಿಗೆ ಆಭರಣಗಳಿಂದ ಅಲಂಕರಿಸುವಂತೆ ವಧಿಸಿಹನಾಥ ನನಗೆ ಮುಕ್ತಿ ಎಂಬ ವಸ್ತ್ರವನ್ನು, ತೊಡೆಸಿಹನು ನನಗೆ ನೀತಿ ಎಂಬ ನಿಲುವಂಗಿಯನು. ಭೂಮಿಯು ತನ್ನಿಂದ ಬೀಜವನ್ನು ಮೊಳೆಯಿಸುವಂತೆ, ತೋಟವು ತನ್ನೋಳು ಸಸಿಯನ್ನು ಬೆಳೆಸುವಂತೆ ಸ್ವಾಮಿ ಸರ್ವೇಶ್ವರ ಸಮಸ್ತ ರಾಷ್ಟ್ರಗಳ ಮುಂದೆ ವೃದ್ಧಿಗೊಳಿಸುವನು ಸಧರ್ಮವನೇ, ಸ್ತೋತ್ರವನೇ. ಪ್ರಭುವಿನ ವಾಕ್ಯವಿದು. ದೇವರಿಗೆ ಕೃತಜ್ಞತೆ ಸಲ್ಲಲಿ.
ಕ್ರಿಸ್ತನ ಪುನರಾಗಮನದ ಬಗ್ಗೆ ಕೆಲವರಲ್ಲಿದ್ದ ಸಂಶಯಗಳನ್ನು ಪರಿಹರಿಸಲು ಪೌಲ ಪ್ರಯತ್ನಿಸುತ್ತಾನೆ. ಕ್ರಿಸ್ತ ಆಗಮಿಸುವವರೆಗೂ ದೃಢವಾದ ನಂಬಿಕೆ ನಿರೀಕ್ಷೆಗಳೊಂದಿಗೆ ಜೀವಿಸಿದರ ಜೊತೆ ಸಂತೋಷದಿಂದ ಎಡಬಿಡದೆ ಪ್ರಾರ್ಥಿಸಲು ಕರೆ ನೀಡುತ್ತಾನೆ. ಸಂತ ಪೌಲ ಥೆಸಲೋನಿಯರಿಗೆ ಬರೆದ ಮೊದಲನೆಯ ಪತ್ರದಿಂದ ಇಂದಿನ 2ನೆಯ ವಾಚನ. ಸಹೋದರರೇ, ಸದಾ ಹರ್ಷಿತವಾಗಿರಿ, ಎಡಬಿಡದೆ ಪ್ರಾರ್ಥಿಸಿರಿ, ಎಲ್ಲ ಸಂದರ್ಭಗಳಲ್ಲೂ ಉಪಕಾರ ಸ್ಮರಣೆ ಮಾಡಿರಿ. ಕ್ರಿಸ್ತ ಯೇಸುವಿನಲ್ಲಿ ದೇವರು ನಿಮ್ಮಿಂದ ಇಚ್ಛಿಸುವುದು ಇದನ್ನೇ, ಪವಿತ್ರಾತ್ಮರನ್ನು ನಿಶ್ಚೇತನಗೊಳಿಸಬೇಡಿ, ಪ್ರವಾದನೆಗಳನ್ನೆಲ್ಲ ಅಲ್ಲಗೈಯದಿರಿ, ಅವುಗಳನ್ನೆಲ್ಲ ಪರಿಶೋಧಿಸಿ ಒಳ್ಳೆಯದನ್ನು ಅಂಗೀಕರಿಸಿರಿ, ಕೆಟ್ಟದ್ದನ್ನೆಲ್ಲ ಬಿಟ್ಟು ಬಿಡಿ. ಶಾಂತಿದಾಯಕ ದೇವರು ನಿಮ್ಮನ್ನು ಪೂರ್ಣವಾಗಿ ಪಾವನಗೊಳಿಸಲಿ. ನಮ್ಮ ಪ್ರಭು ಯೇಸು ಪುನರಾಗಮನಿಸುವಾಗ ನಿಮ್ಮ ಆತ್ಮ, ಪ್ರಾಣ, ದೇಹ ಇವುಗಳು ದೋಷರಹಿತವಾಗಿಯೂ ಸ್ವಸ್ಥವಾಗಿಯೂ ಇರುವಂತೆ ನಿಮ್ಮನ್ನು ಕಾಪಾಡಲಿ. ನಿಮ್ಮನ್ನು ಕರೆದ ದೇವರು ಇದನ್ನು ಈಡೇರಿಸುವರು, ಏಕೆಂದರೆ ದೇವರು ನಂಬಿಕಸ್ಥರು. ಪ್ರಭುವಿನ ವಾಕ್ಯವಿದು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಪ್ರಭು ನಿಮ್ಮೊಡನೆ ಇರಲಿ. ಸಂತ ಯೋಹಾನನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ದೇವರು ಒಬ್ಬ ವ್ಯಕ್ತಿಯನ್ನು ಕಳುಹಿಸಿದರು. ಆತನ ಹೆಸರು ಯೋವಾನ. ಈತನು ಸಾಕ್ಷಿ ಕೊಡಲು ಬಂದನು. ತನ್ನ ಮುಖಾಂತರ ಸರ್ವರು ವಿಶ್ವಾಸಿಸುವಂತೆ ಆ ಜ್ಯೋತಿಯನ್ನು ಕುರಿತು ಸಾಕ್ಷಿ ನೀಡಿದನು. ಈತನೇ ಜ್ಯೋತಿಯಾಗಿರಲಿಲ್ಲ, ಆ ಜ್ಯೋತಿಯನ್ನು ಕುರಿತು ಸಾಕ್ಷಿ ನೀಡಲೆಂದೇ ಬಂದವನು. ಜೆರುಸಲೇಮಿನ ಯಹೂದ್ಯ ಅಧಿಕಾರಿಗಳು ಯಾಜಕರನ್ನು, ಲೇವಿಯರನ್ನು ಯೋವಾನನ ಬಳಿಗೆ ಕಳುಹಿಸಿದರು. ಇವರು ನೀನು ಯಾರು ಎಂದು ಪ್ರಶ್ನಿಸಿದರು. ಯೋವಾನನು ಅದಕ್ಕೆ ಉತ್ತರವಾಗಿ, ಅಭಿಷಿಕ್ತನಾದ ಲೋಕೋದ್ಧಾರಕ ನಾನಲ್ಲ ಎಂದು ಸ್ಪಷ್ಟವಾಗಿ ಹೇಳಿದನು. ಏನನ್ನೂ ಮರೆಮಾಚಲಿಲ್ಲ. ಹಾಗಾದರೆ ನೀನು ಎಲಿಯನೋ ಎಂದು ಕೇಳಲು, ಅಲ್ಲ ಎಂದನು. ನೀನು ಬರಬೇಕಾಗಿದ್ದ ಪ್ರವಾದಿ ಇರಬಹುದೇ ಎಂದು ಅವರು ಮತ್ತೆ ಕೇಳಲು, ಅದೂ ಅಲ್ಲ ಎಂದು ಮರುನುಡಿದನು. ಹಾಗಾದರೆ ನೀನು ಯಾರೆಂದು ನಮಗೆ ತಿಳಿಸು, ನಮ್ಮನ್ನು ಕಳುಹಿಸಿದವರಿಗೆ ನಾವು ಉತ್ತರ ಕೊಡಬೇಕಾಗಿದೆ. ನಿನ್ನನ್ನು ಕುರಿತು ನೀನು ಏನು ಹೇಳುತ್ತೀ ಎಂದು ಅವರು ಮತ್ತೊಮ್ಮೆ ಕೇಳಿದರು. ಅದಕ್ಕೆ ಯೋವಾನನು, ಪ್ರಭುವಿನ ಮಾರ್ಗವನ್ನು ನೇರಗೊಳಿಸಿರೆಂದು ಬೆಂಗಾಡಿನಲ್ಲಿ ಕೂಗುವ ಸ್ವರವೇ ನಾನು ಎಂದು ಪ್ರವಾದಿ ಯೆಶಾಯನ ಮಾತುಗಳಲ್ಲೇ ಉತ್ತರ ಕೊಟ್ಟನು. ಆಗ ಫರಿಸಾಯರ ಕಡೆಯಿಂದ ಬಂದಿದ್ದ ಕೆಲವರು,
ನೀನು ಲೋಕೋದ್ಧಾರಕನಾಗಲಿ ಎಲಿಯನಾಗಲಿ ಬರಬೇಕಾಗಿದ್ದ ಪ್ರವಾದಿಯೇ ಆಗಲಿ ಅಲ್ಲವೆಂದ ಮೇಲೆ ಸ್ನಾನ ದೀಕ್ಷೆ ಕೊಡುವುದೇಕೆ ಎಂದು ಪ್ರಶ್ನಿಸಿದರು. ಪ್ರತ್ಯುತ್ತರವಾಗಿ ಯೋಹಾನನು, ನಾನು ನಿಮಗೆ ನೀರಿನಿಂದ ಸ್ನಾನ ದೀಕ್ಷೆ ಕೊಡುತ್ತಿದ್ದೇನೆ. ನಿಮಗೆ ತಿಳಿಯದ ಒಬ್ಬ ವ್ಯಕ್ತಿ ನಿಮ್ಮ ಮಧ್ಯೆ ಇದ್ದಾರೆ. ನನ್ನ ಬಳಿಗೆ ಬರಬೇಕಾಗಿದ್ದವರು ಅವರೇ. ಅವರ ಪಾದ ರಕ್ಷೆಗಳನ್ನು ಬಿಚ್ಚುವುದಕ್ಕೂ ನಾನು ಯೋಗ್ಯನಲ್ಲ ಎಂದನು. ಯೋಹಾನನು ಸ್ನಾನ ದೀಕ್ಷೆ ಕೊಡುತ್ತಿದ್ದ ಜೋರ್ಡನ್ ನದಿಯ ಆಚೆ ದಡದಲ್ಲಿ ಬೆಥನಿಯ ಎಂಬಲ್ಲಿ ಇವೆಲ್ಲವೂ ನಡೆಯಿತು. ಪ್ರಭುವಿನ ಶುಭ ಸಂದೇಶ. ಪ್ರಭು ಕ್ರಿಸ್ತರಲ್ಲಿ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ಒಂದು ದೊಡ್ಡ ಸಾಮ್ರಾಜ್ಯ. ಆ ಸಾಮ್ರಾಜ್ಯದಲ್ಲಿ ಒಬ್ಬ ಜ್ಞಾನಿ ಇದ್ದ. ಆ ಜ್ಞಾನಿಯನ್ನ ಜನರು ತಂಡೋಪತಂಡವಾಗಿ ಭೇಟಿಯಾಗಲು ಬರ್ತಾ ಇದ್ರು. ಬಂದಂಥ ಜನರಿಗೆ ಆತ ಉತ್ತಮ ಸಲಹೆಗಳನ್ನು ನೀಡಿ ವಾಪಸ್ ಕಳಿಸ್ತಾ ಇದ್ದ. ಒಂದು ದಿನ ಈ ಜ್ಞಾನಿ ಒಂದು ದಟ್ಟವಾದ ಕಾಡಿನಲ್ಲಿ ಪ್ರಯಾಣ ಮಾಡ್ತಾ ಇರಬೇಕಾದ್ರೆ ಕಳ್ಳರ ಗುಂಪೊಂದು ಆತನ ಮೇಲೆ ದಾಳಿ ಮಾಡಿ ಆತನಲ್ಲಿದ್ದಂಥ ಆಹಾರ, ಹಣ, ಬಟ್ಟೆ ಬರಿ ಎಲ್ಲವನ್ನ ದೋಚಿಕೊಂಡು ಆತನನ್ನು ಸಾಯುವ ಸ್ಥಿತಿಯಲ್ಲಿ ರಸ್ತೆಯ ಬದಿಯಲ್ಲಿ ಬಿಟ್ಟು ಹೋಗ್ತಾರೆ. ಆ ಕಡೆಯಿಂದ ಬರ್ತಾ ಇದ್ದ 3 ಸೈನಿಕರು ಆತನನ್ನು ಕಂಡು ಆತನ ಮೇಲೆ ಕನಿಕರ ಪಟ್ಟು ಆತನ ಗಾಯಗಳನ್ನು ಹೊರಿಸಿ ಅವ್ರ ಹತ್ರ ಇದ್ದ ಸ್ವಲ್ಪ ದ್ರಾಕ್ಷರಸವನ್ನು ತೆಗೆದು ಆ ಗಾಯಗಳಿಗೆ ಲೇಪಿಸಿ ಗಾಯಗಳಿಗೆ ಕಟ್ಟು ಹಾಕಿ ಆ ವ್ಯಕ್ತಿಯನ್ನು ಆತನ ಮನೆಗೆ ಸುರಕ್ಷಿತವಾಗಿ ತಲುಪಿಸ್ತಾರೆ. ಕೆಲವು ದಿನಗಳ ನಂತರ ಈ 3 ವ್ಯಕ್ತಿಗಳು ಆ ವ್ಯಕ್ತಿಯ ಯೋಗಕ್ಷೇಮವನ್ನು ವಿಚಾರಿಸ್ಕೊಂಡು ಬರೋಣ ಅಂತ ಅವ್ರ ಮನೆಗೆ ಹೋಗ್ತಾರೆ. ಮನೆಗೆ ಬಂದ ಅತಿಥಿಗಳನ್ನು ಆ ವ್ಯಕ್ತಿ ತುಂಬ ಸಂತೋಷದಿಂದ ಸ್ವೀಕರಿಸ್ತಾನೆ ಹಾಗೂ ಅವರು ಮಾಡಿದ ಆ ಉಪಕಾರಕ್ಕೆ ಕೃತಜ್ಞತೆಯನ್ನು ಸಲ್ಲಿಸ್ತಾನೆ. ಕೃತಜ್ಞತೆಯನ್ನು ಸಲ್ಲಿಸ್ತಾ ಅವನು ಹೇಳ್ತಾನೆ, ನೀವು ಮಾಡಿದ ಈ ಉಪಕಾರಕ್ಕೆ ಸಲುವಾಗಿ ಯಾವುದಾದ್ರೂ ಒಂದು ವರವನ್ನು ಕೇಳಿ ನಾನು ನಿಮಗೆ ಕೊಡ್ತೇನೆ ಅಂತ ವಾಗ್ದಾನ ಮಾಡ್ತಾನೆ. ಈಗ ಮೊದಲನೇ ಸೈನಿಕ ತುಂಬ ಬಡವನಾಗಿದ್ದ. ಆತನಿಗೆ ನಾನೊಬ್ಬ ದೊಡ್ಡ ಶ್ರೀಮಂತನಾಗಬೇಕು ಎಂಬ ಅಭಿಲಾಷೆ ಇತ್ತು. ಅವನು ಈ ಒಂದು ವರವನ್ನು ಕೇಳಿದ ಕೆಲವೇ ಕ್ಷಣಗಳಲ್ಲಿ ಆತನ ಮುಂದೆ ಒಂದು ನಿಧಿ ಪೆಟ್ಟಿ ಕಾಣಿಸುತ್ತೆ. ಅದನ್ನು ತೆರೆದು ನೋಡ್ತಾನೆ. ಅದರಲ್ಲಿ ಚಿನ್ನ, ವಜ್ರ, ವೈಡೂರ್ಯ ಇವೆಲ್ಲ ಇರುತ್ತೆ. ಇದನ್ನು ಕಂಡು ಅವನು ತುಂಬ ಸಂತೋಷ ಪಡ್ತಾನೆ. ಅದನ್ನು ತಗೊಂಡೋಗಿ ಒಂದು ಉತ್ತಮವಾದ ಒಂದು ಮನೆ ಮಾಡ್ತಾನೆ. ತನ್ನ ಹೆಂಡತಿ ಮಕ್ಕಳು ಅಂತ ತುಂಬ ಚೆನ್ನಾಗಿರ್ತಾನೆ. ಹಾಗೂ ಸ್ನೇಹಿತರ ಜೊತೆ ಸೇರಿಕೊಂಡು ಉಂಡು ಕುಡಿದು ತನ್ನ ಜೀವನವನ್ನು ಕಳೀತಾ ಇರ್ತಾನೆ ಸಂತೋಷವಾಗಿ. ಕಾಲ ಕಳೆಯುತ್ತೆ. ಅವನಲ್ಲಿದ್ದ ಎಲ್ಲ ಸಂಪತ್ತು ಕರಗೋಗುತ್ತೆ. ತಿರ್ಗಾ ಅವನು ಕಡು ಬಡವನಾಗ್ತಾನೆ. ಎರಡನೇ ಸೈನಿಕ ನೋಡಕ್ಕೆ ತುಂಬ ಅವಲಕ್ಷಣವಾಗಿ ಕಾಣ್ತಾ ಇದ್ದ. ಅವನ ಒಂದು ಅಪೇಕ್ಷೆ ಅಂತ ಹೇಳಿದರೆ ನಾನೊಬ್ಬ ಸುರಸುಂದರನಾಗಬೇಕು ಎಂಬುದೇ ಆತನ ಒಂದು ಅಪೇಕ್ಷೆಯಾಗಿತ್ತು. ಈ ವರವನ್ನು ಕೇಳಿದ ಕೆಲವೇ ಕ್ಷಣಗಳಲ್ಲಿ ಆತನ ಮೈಯಲ್ಲಿ ಏನೋ ಒಂದು ಬದಲಾವಣೆ ನೋಡ್ತಾನೆ. ಬಹಳ ಸುಂದರವಾದ ಒಬ್ಬ ವ್ಯಕ್ತಿಯಾಗಿ ಬದಲಾಗಿದ್ದಾನೆ. ಆ ಒಂದು ಸಂತೋಷದಿಂದ ಅವನು ಮನೆಗೆ ಹೋಗ್ತಾನೆ. ಮನೆಗೆ ಹೋಗಿ ಒಬ್ಬ ಲಾವಣ್ಯವತಿಯನ್ನು, ಒಬ್ಬ ಸೌಂದರ್ಯವತಿಯನ್ನು ಹುಡುಕಿ ಮದುವೆಯಾಗಿ ಅವನ ಜೀವನವನ್ನು ಸಾಗಿಸ್ತಾನೆ. ವರ್ಷಗಳು ಉರುಳುತ್ತೆ. ಅವನನ್ನು ಮುಪ್ಪು ಆವರಿಸುತ್ತೆ. ಅವನ ಯೌವನ ಅವನು ಕಳ್ಕೊಳ್ತಾನೆ. ಅವನ ಸೌಂದರ್ಯ ಕಳ್ಕೊಳ್ತಾನೆ. ತಿರುಗಾ ಅವನು ತನ್ನ ಜೀವನದಲ್ಲಿ ನಿರಾಶನಾಗ್ತಾನೆ. ಮೂರನೆಯ ಸೈನಿಕ ಕಡು ಬಡವನೂ ಆಗಿದ್ದ ಹಾಗೂ ನೋಡಕ್ಕೆ ತುಂಬ ಅವಲಕ್ಷಣ ಕೂಡ. ಆದರೆ ಇವನು ಸೌಂದರ್ಯವನ್ನು ಕೇಳಿಲ್ಲ, ಐಶ್ವರ್ಯವನ್ನು ಕೇಳಿಲ್ಲ. ಬದಲಿಗೆ ಅವನು ಕೇಳಿದ್ದು, ನಾನು
ಎಲ್ಲ ಕಾಲದಳು ಎಲ್ಲ ವೇಳೆಯಲ್ಲೂ ನಾನು ಸದಾ ಹರ್ಷಿಸ್ತಾ ಇರಬೇಕು, ಆನಂದಿಸ್ತಾ ಇರಬೇಕು ಎಂಬ ವರವನ್ನು ಕೇಳ್ತಾನೆ. ಈ ವರವನ್ನು ಅವನಿಗೆ ಕರುಣಿಸಲಾಗುತ್ತೆ. ಆತ ತನ್ನ ಜೀವನದಲ್ಲಿ ಕಷ್ಟ ಬಂದರೂ ಸರಿ, ಸುಖ ಇದ್ರೂ ಸರಿ, ನೋವಿದ್ರೂ ಸರಿ, ನಲಿವಿದ್ರೂ ಸರಿ, ಅವನು ಸದಾ ಹರ್ಷಿಸ್ತಾ ಇದ್ದ, ಆನಂದಿಸ್ತಾ ಇದ್ದ. ಯಾಕೆ ಅಂತ ಹೇಳಿದರೆ, ಅವನು ಕೇಳಿದ ವರವೇ ನಾನು ಸದಾ ಹರ್ಷಿಸ್ತಾ ಇರಬೇಕು, ಆನಂದಿಸ್ತಾ ಇರಬೇಕು ಎಂಬುದೇ ಆಗಿತ್ತು. ಪ್ರಭು ಕ್ರಿಸ್ತರಲ್ಲಿ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ಈ ಕಥೆಯಲ್ಲಿ ಬರುವ ಮೊದಲೆರಡು ಪಾತ್ರಗಳ ಹಾಗೆ ನಾವು ಸಹ ನಮ್ಮ ಜೀವನದಲ್ಲಿ ಆನಂದವನ್ನು, ಸಂತೋಷವನ್ನು ಐಶ್ವರ್ಯದಲ್ಲಿ, ಆಸ್ತಿ ಪಾಸ್ತಿಯಲ್ಲಿ, ಸ್ವತ್ತು ಸ್ವಾಸ್ಥ್ಯದಲ್ಲಿ, ತಿಂಡಿ ತಿನಿಸುಗಳಲ್ಲಿ, ಬಟ್ಟೆ ಬರಿಗಳಲ್ಲಿ ಕೆಲವೊಮ್ಮೆ ಹುಡುಕ್ತೀವಿ. ಇವುಗಳಿಂದ ನಮಗೆ ದೊರಕುವ ಈ ಆನಂದ ಕೇವಲ ಕ್ಷಣಿಕ ಮಾತ್ರ ಎಂದು ಶಾಶ್ವತವಾಗದು. ಆನಂದ ಪವಿತ್ರಾತ್ಮರ ದ್ವಾದಶ ಫಲಗಳಲ್ಲಿ ಒಂದು. ಆನಂದ ನಮ್ಮ ಜೀವನದಲ್ಲಿ ಕಂಡುಬರುವ ದುಃಖ, ದುಗುಡ, ನೋವು, ನಿರಾಶೆ, ಹತಾಶೆ ಇವುಗಳ ಅನುಪಸ್ಥಿತಿಯಿಂದ ಬರುವುದಿಲ್ಲ. ಬದಲಿಗೆ ಆನಂದ ಎಂಬುದು ದೇವರಿಂದ ಬರುತ್ತೆ, ಪವಿತ್ರಾತ್ಮರಿಂದ ಬರುತ್ತೆ, ಹಾಗೂ ನಮ್ಮ ಜೀವನದಲ್ಲಿ ಪ್ರಸನ್ನರಾಗಿರುವ ದೇವರಿಂದ ನಮಗೆ ದೊರಕುತ್ತೆ. ಕೆಲವೊಮ್ಮೆ ನಾವು ನಮ್ಮ ಜೀವನದಲ್ಲಿ ಆನಂದವನ್ನು ನಾವು ವಸ್ತುಗಳಲ್ಲೋ ಇಲ್ಲ ವ್ಯಕ್ತಿಗಳಲ್ಲೋ ಹುಡುಕ್ಬೋದು. ಆದರೆ ಹುಡುಕಿ ಬಂದ ಮೇಲೆ ನಮಗೆ ಸಿಗುವಂಥ ಆ ಒಂದು ಸಂತೋಷ, ಆನಂದ ಕೊಂಚ ಕಾಲ ಮಾತ್ರ. ಆಮೇಲೆ ತಿರುಗ ನಾವು ನಿರಾಶರಾಗ್ತೀವಿ. ನಾವು ನಿರಂತರವಾಗಿ ಸತತವೂ ಆನಂದಿಸಬೇಕು ಅಂತ ಹೇಳಿದರೆ ಆ ಒಂದು ಆನಂದವನ್ನು ನಾವು ನಮ್ಮ ದೇವರಲ್ಲಿ ಕಾಣಬೇಕು. ಹಾಗಾದರೆ ನಾವು ಖಂಡಿತವಾಗಿಯೂ ಸತತವೂ ಆನಂದಿಸ್ತಾ ಇರ್ತೇವೆ. ಇಂದಿನ ಆರಾಧನಾ ವಿಧಿಯ ಎಲ್ಲ ವಾಚನಗಳು ನಮಗೆ ನೀಡುವಂತಹ ಒಂದು ಕರೆ, ದೇವರಲ್ಲಿ ಸತತವೂ ಆನಂದಿಸಿರಿ ಎಂಬುದೇ. ಇಂದಿನ ಮೊದಲನೆಯ ವಾಚನದಲ್ಲಿ ಪ್ರವಾದಿ ಯೆಶಾಯನು ಜೆರುಸಲೇಮ್ ಪಟ್ಟಣದಿಂದ ಬಾಬಿಲೋನ್ ದೇಶಕ್ಕೆ ಗಡೀಪಾರಾಗಿ ಮತ್ತೆ ವಾಪಸ್ ತನ್ನ ಸ್ವಂತ ಊರಿಗೆ ವಾಪಸ್ ಬಂದಿರುವ ಜನರನ್ನು ಕಂಡು ಆನಂದಿಸಿರಿ, ಹರ್ಷಿಸಿರಿ, ಏಕೆಂದರೆ ಪ್ರಭುವಿನ ಆಗಮನ ಅತಿ ಶೀಘ್ರದಲ್ಲಿ ಬರುತ್ತೆ. ಅವರು ಬಂದು ದೀನ ದಲಿತರಿಗೆ ಶುಭ ಸಂದೇಶವನ್ನು ಬೋಧಿಸುವರು, ಮನನೊಂದವರನ್ನು ಸಂತೈಸಿ ಗುಣಪಡಿಸುವರು, ಬಂಧಿತರಿಗೆ ಬಿಡುಗಡೆಯನ್ನು ಪ್ರಕಟಿಸುವರು, ಹಾಗೂ ದೇವರ ಅನುಗ್ರಹದ ವರುಷವನ್ನು ಪ್ರಕಟಿಸುವರು ಅಂತ ಬಹಳ ಸುಂದರವಾಗಿ ನುಡಿತಾನೆ. ಆದ್ದರಿಂದ ನೀವೆಲ್ಲರೂ ಹರ್ಷಿಸಿರಿ, ಆನಂದಿಸಿರಿ, ಸತತವು ಪ್ರಭುವಿನಲ್ಲಿ ಆನಂದಿಸಿರಿ ಎಂಬ ಕರೆಯನ್ನು ನೀಡ್ತಾ ಇದ್ದಾನೆ. ಇಂದಿನ ಕೀರ್ತನೆಯಲ್ಲಿ ಮಾತೆ ಮರಿಯಳು ಪವಿತ್ರಾತ್ಮ ಭರಿತಲಾಗಿ ಹರ್ಷಾವೇಶಗೊಂಡು ತನ್ನಲ್ಲಿದ್ದ ಆ ಆನಂದವನ್ನು ಎಲಿಜಬೆತ್ತರ ಜೊತೆ ಹಂಚಿಕೊಂಡು ದೇವರನ್ನು ವಂದಿಸುತ್ತಾ, ಸ್ತುತಿಸುತ್ತಾ, ಆರಾಧಿಸುತ್ತಾ ಹರ್ಷಾಚಿತರಾಗಿ ಹಾಡ್ತಾ ಇದ್ದಾಳೆ, ಹಿಗ್ಗುವುದು ನನ್ನ ದೇವರಲ್ಲಿ ನನ್ನ ಆತ್ಮ ಅಂತ. ಇಂದಿನ ಎರಡನೆಯ ವಾಚನದಲ್ಲಿ ಸಂತ ಪೌಲ ಥೆಸಲೋನಿಯರಿಗೆ ಆನಂದಿಸಿರಿ, ಹರ್ಷಿಸಿರಿ, ಎಡೆಬಿಡದೆ ಪ್ರಾರ್ಥಿಸಿರಿ, ಏಕೆಂದರೆ ಪ್ರಭುವಿನ ಆಗಮನ ಅತಿ ಸಮೀಪದಲ್ಲಿದೆ. ಪ್ರಭುವಿನ ಆಗಮನವನ್ನು ನಿರೀಕ್ಷಿಸ್ತಾ ಇರುವ ನೀವು ಒಳ್ಳೆಯದನ್ನು ಅಂಗೀಕರಿಸಿ ಕೆಟ್ಟದನ್ನೆಲ್ಲ ಬಿಟ್ಟು ಬಿಡಿ. ಆಗ ದೇವರು ನಿಮ್ಮನ್ನು ನಿರ್ದೋಷಿಯನ್ನಾಗಿಯೂ ಹಾಗೂ ಸ್ವಸ್ಥರನ್ನಾಗಿಯೂ ಇರುವಂತೆ ಮಾಡುವರು ಎಂಬ ಭರವಸೆಯನ್ನು ನೀಡ್ತಾ ಇದ್ದಾರೆ ಸಂತ ಪೌಲ ಇಂದಿನ ಎರಡನೆಯ ವಾಚನದಲ್ಲಿ. ಪ್ರಿಯರೇ, ಇಂದಿನ ಆರಾಧನಾ ವಿಧಿಯ ಎಲ್ಲ ವಾಚನಗಳು ನಮಗೆ ನೀಡುವಂತಹ ಕರೆ ಹರ್ಷಿಸಿರಿ, ಆನಂದಿಸಿರಿ. ಈ ಆನಂದ ಎಲ್ಲಿಂದ ಬರುತ್ತೆ? ಈ ಆನಂದವನ್ನು ನಾವು ಹೇಗೆ ಗಳಿಸಿಕೊಳ್ಳುವುದು ಎಂಬ ಪ್ರಶ್ನೆ ನಮ್ಮ ಮನಸ್ಸಿನಲ್ಲಿ ಓಡ್ತಾ ಇರ್ಬೋದು. ಈ ಆನಂದ ಎಂಬುದು, ನಾನು ಮುನ್ನುಡಿ ಹೇಳಿದೆ,
ಆನಂದ ಪವಿತ್ರಾತ್ಮರ ದ್ವಾದಶ ಫಲಗಳಲ್ಲಿ ಒಂದು. ಆನಂದ ಬರುವುದು ದೇವರಿಂದ ಮಾತ್ರ, ಬೇರೆ ಯಾವ ವಸ್ತುಗಳಿಂದಲೂ. ನಿಜವಾದ ಆನಂದ ಎಂಬುದು ನಮಗೆ ದೊರಕುವುದು ದೇವರಿಂದ ಮಾತ್ರ. ಅದನ್ನೇ ಸಂತ ಪೌಲ ರೋಮನರಿಗೆ ಬರೆದ ಪತ್ರದಲ್ಲಿ 16ನೇ ಅಧ್ಯಾಯ 13ನೇ ವಚನದಲ್ಲಿ ಹೀಗಂತ ನುಡಿತಾನೆ: ದೇವರು ಆನಂದವನ್ನು, ಶಾಂತಿ ಸಮಾಧಾನವನ್ನು ನಿಮಗೆ ದಯಪಾಲಿಸಲಿ ಅಂತ. ಈ ಆನಂದವನ್ನು ನಾವು ಹಾಗಾದರೆ ಈ ಆನಂದವನ್ನು ದೇವರು ನಮಗೆ ಒದಗಿಸುವ, ಕರುಣಿಸುವ ಈ ಆನಂದವನ್ನು ನಾವು ಗಳಿಸಿಕೊಳ್ಳುವುದು ಹೇಗೆ ಅಂತ ಹೇಳಿದರೆ, ದೇವರ ಆಜ್ಞೆಗಳನ್ನು ನಮ್ಮ ಜೀವನದಲ್ಲಿ ನಾವು ಪಾಲಿಸುವುದರ ಮೂಲಕ. ಅದನ್ನೇ ನಾವು ಓದ್ತೀವಿ. ಯೋವನನ ಶುಭ ಸಂದೇಶ 15:10ನೇ ವಚನ ಹೀಗನ್ನುತ್ತೆ: ನನ್ನ ಪಿತನು ಕೊಟ್ಟ ಆಜ್ಞೆಗಳನ್ನು ನಾನು ಪಾಲಿಸಿ ಅವರ ಪ್ರೀತಿಯಲ್ಲಿ ನೆಲೆಗೊಂಡಿರುವ ಹಾಗೆ ನೀವು ಸಹ ನಾನು ಕೊಟ್ಟ ಆಜ್ಞೆಗಳನ್ನು ಪಾಲಿಸಿದರೆ ನನ್ನ ಪ್ರೀತಿಯಲ್ಲಿ ನೆಲೆಗೊಂಡಿರುವಿರಿ. ನನ್ನಲ್ಲಿರುವ ಆನಂದವು ನಿಮ್ಮಲ್ಲಿರಬೇಕಂತಲೂ ನಿಮ್ಮಲ್ಲಿರುವ ಆನಂದ ತುಂಬಿ ತುಳುಕಬೇಕೆಂತಲೂ ನಾನು ಇದನ್ನೆಲ್ಲ ನುಡಿತಾ ಇದ್ದೇನೆ ಎಂದು ಪ್ರಭು ಕ್ರಿಸ್ತರು ನಮಗೆ ಹೇಳ್ತಾ ಇದ್ದಾರೆ. ಬನ್ನಿ ಪ್ರಿಯರೇ, ಈ ಪವಿತ್ರ ಬಲಿ ಪೂಜೆಯಲ್ಲಿ ಭಾಗವಹಿಸ್ತಾ ಇರುವ ನಾವು ಪ್ರಭು ಕ್ರಿಸ್ತರ ಈ ಬರುವಿಕೆಯ ಈ ಆನಂದವನ್ನು ನಾವು ಸವಿಯೋಣ. ಹಾಗೂ ಸತತವು ಪ್ರಭುವಿನಲ್ಲಿ ನಾವು ಆನಂದಿಸಲು ಬೇಕಾದ ವರಗಳಿಗಾಗಿ ಈ ದಿವ್ಯ ಬಲಿಯಲ್ಲಿ ಪ್ರಾರ್ಥಿಸೋಣ. ಆಮೆನ್. ಎದ್ದು ನಿಂತು ವಿಶ್ವಾಸವನ್ನು ನಿವೇದಿಸೋಣ. ಸ್ವರ್ಗವನ್ನು ಭೂಮಿಯನ್ನು ಸೃಷ್ಟಿಸಿದ ಸರ್ವಶಕ್ತ ದೇವಪಿತನನ್ನು ವಿಶ್ವಾಸಿಸುತ್ತೇನೆ. ಅವರ ಏಕೈಕ ಪುತ್ರರು ನಮ್ಮ ಪ್ರಭುವು ಆದ ಯೇಸು ಕ್ರಿಸ್ತರನ್ನು ವಿಶ್ವಾಸಿಸುತ್ತೇನೆ. ಇವರು ಪವಿತ್ರಾತ್ಮರಿಂದ ಗರ್ಭಧರಿಸಿದ ಕನ್ಯಾ ಮರಿಯಮ್ಮನವರಲ್ಲಿ ಜನಿಸಿದರು. ಪೊಂಚಸ್ ಪಿಲಾತನ ಅಧಿಕಾರದಲ್ಲಿ ಯಾತನೆಯನ್ನು ಅನುಭವಿಸಿ ಶಿಲುಬೆಗೆ ಏರಿಸಲ್ಪಟ್ಟು ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು. ಪಾತಾಳಕ್ಕೆ ಇಳಿದು 3ನೇ ದಿನ ಮೃತರ ಮಧ್ಯದಿಂದ ಪುನರ್ಜೀವಂತರಾಗಿ ಎದ್ದರು. ಸ್ವರ್ಗಕ್ಕೇರಿ ಸರ್ವಶಕ್ತ ದೇವಪಿತನ ಬಲಗಡೆಯಲ್ಲಿ ಆಸೀನರಾಗಿದ್ದಾರೆ. ಅಲ್ಲಿಂದ ಜೀವಂತರಿಗೂ ಮೃತರಿಗೂ ತೀರ್ಪು ಕೊಡಲು ಬರುವರು. ಪವಿತ್ರಾತ್ಮರನ್ನು ವಿಶ್ವಾಸಿಸುತ್ತೇನೆ. ಪವಿತ್ರ ಕಥೋಲಿಕ ಧರ್ಮಸಭೆಯನ್ನು, ಸಂತರ ಅನ್ಯೋನ್ಯತೆಯನ್ನು ವಿಶ್ವಾಸಿಸುತ್ತೇನೆ. ಪಾಪ ಪರಿಹಾರವನ್ನು ವಿಶ್ವಾಸಿಸುತ್ತೇನೆ. ಮೃತರ ಪುನರುತ್ಥಾನವನ್ನು ವಿಶ್ವಾಸಿಸುತ್ತೇನೆ. ನಿತ್ಯ ಜೀವವನ್ನು ವಿಶ್ವಾಸಿಸುತ್ತೇನೆ. ಆಮೆನ್. ಪ್ರಿಯರೇ, ಆಗಮನ ಕಾಲ ಸಿದ್ಧತೆಯ ಕಾಲವಾದರೂ ಅದು ಸಂತೋಷದ ಕಾಲ. ಬರಲಿರುವ ಬಾಲ ಯೇಸು ನಮ್ಮೆಲ್ಲರ ನೋವು ಕಣ್ಣೀರನ್ನು ನಿವಾರಿಸಿ ಸುಖ, ಸಂತೋಷ ಮತ್ತು ಸಮೃದ್ಧಿ ತುಂಬಲೆಂದು ಪ್ರಾರ್ಥಿಸೋಣ. ನಮ್ಮ ಉತ್ತರ: ಪ್ರಭುವೇ, ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭುವೇ, ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ನಮ್ಮ ವಿಶ್ವಗುರು ಫ್ರಾನ್ಸಿಸ್, ಧರ್ಮಾಧ್ಯಕ್ಷರುಗಳು, ಧಾರ್ಮಿಕ ಸಹೋದರ ಸಹೋದರಿಯರಿಗಾಗಿ ಪ್ರಾರ್ಥಿಸೋಣ. ಸ್ನಾನಿಕ ಯೋವಾನನಂತೆ ನ್ಯಾಯ, ನೀತಿ, ಸತ್ಯವನ್ನು ಸ್ಥಾಪಿಸುವ ಪ್ರಾಮಾಣಿಕ ಪ್ರಯತ್ನ ಇವರದ್ದಾಗಲೆಂದು ಪ್ರಭುವೇ, ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಕ್ರಿಸ್ತ ಜಯಂತಿಯು ಕೇವಲ ವೈಭವ, ಸಡಗರ ಮತ್ತು ಶ್ರೀಮಂತಿಕೆಯ ಹಬ್ಬವಾಗದೆ ಕ್ರಿಸ್ತನ ಶುಭ ಸಂದೇಶದ ಮೌಲ್ಯಗಳಾದ ಪ್ರೀತಿ, ಶಾಂತಿ, ಕ್ಷಮೆ, ಸೇವೆ ಮತ್ತು ತ್ಯಾಗದ ಹಬ್ಬವಾಗಲೆಂದು ಪ್ರಭುವೇ, ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ನಮ್ಮ ತಂದೆ ತಾಯಿಯರು ವಿದ್ಯೆ ನೀಡಿದ ಗುರುವರಿಯರಿಗಾಗಿ ಪ್ರಾರ್ಥಿಸೋಣ. ದಯಾಮಯ ಕ್ರಿಸ್ತ ಅವರ ನಿಸ್ವಾರ್ಥ ಸೇವೆ, ತ್ಯಾಗವನ್ನು ಆಶೀರ್ವದಿಸಿ ಅವರು ಆರೋಗ್ಯ ಭಾಗ್ಯವನ್ನು ಮತ್ತು ದೀರ್ಘಾಯುಷ್ಯವನ್ನು ಪಡೆಯಲೆಂದು ಪ್ರಭುವೇ, ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಕ್ರಿಸ್ತನ ಆಗಮನಕ್ಕೆ ಸಿದ್ಧತೆ ಮಾಡಿಕೊಳ್ಳುತ್ತಿರುವ ನಾವು ಪಶ್ಚಾತ್ತಾಪ ಮತ್ತು ಮನಪರಿವರ್ತನೆಗೆ ಆದ್ಯತೆ ನೀಡಿ ನಮ್ಮ ಪರಿಶುದ್ಧ ಬದುಕಿನ ಮೂಲಕ ಸ್ನಾನಿಕ ಯೋವಾನನಂತೆ ಕ್ರಿಸ್ತನನ್ನು ಇತರರಿಗೆ ಪರಿಚಯಿಸುವ ಸಾಧನಗಳಾಗಲೆಂದು
ಪ್ರಭುವೇ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಕೊಂಚ ಕಾಲ ಮೌನವಾಗಿ ನಮ್ಮೆಲ್ಲರ ಕೋರಿಕೆಗಳನ್ನು ದೇವರ ಪಾದದಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ಪ್ರೀತಿಮಯ ತಂದೆಯೇ, ನಮ್ಮೆಲ್ಲರ ದೀನ ಪ್ರಾರ್ಥನೆಗಳಿಗೆ ಕಿವಿಗೊಡಿರಿ. ಬರಲಿರುವ ನಿಮ್ಮ ಪುತ್ರರನ್ನು ನಾವು ಯೋಗ್ಯರಾಗಿ ಸ್ವೀಕರಿಸಲು, ನಮ್ಮ ಪಾಪ ಮತ್ತು ಅಯೋಗ್ಯ ಬದುಕನ್ನು ತೊರೆಯಲು ಈ ಬಲಿಯರ್ಪಣೆ ನೆರವಾಗಲಿ. ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಸಹೋದರ ಸಹೋದರಿಯರೇ, ನನ್ನ ಮತ್ತು ನಿಮ್ಮ ಬಳಿಯೂ ಸರ್ವಶಕ್ತ ಪಿತನಾದ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ಪ್ರಭು ತಮ್ಮ ನಾಮದ ಸ್ತುತಿ ಹಾಗೂ ಮಹಿಮೆಗಾಗಿಯೂ ನಮ್ಮ ಮತ್ತು ತಮ್ಮ ಇಡೀ ಪವಿತ್ರ ಧರ್ಮಸಭೆಯ ಒಳಿತಿಗಾಗಿಯೂ ಈ ಬಲಿಯನ್ನು ನಿಮ್ಮ ಕರೆಗಳಿಂದ ಸ್ವೀಕರಿಸಲಿ. ಪ್ರಭು, ನಮ್ಮ ಆರಾಧನಾ ಬಲಿಯು ನಿಮಗೆ ನಿರಂತರವೂ ಸಮರ್ಪಿತವಾಗಲಿ. ಹೀಗೆ ಈ ಪವಿತ್ರ ರಹಸ್ಯದಲ್ಲಿ ಪ್ರಾರಂಭವಾದ ನಿಮ್ಮ ರಕ್ಷಣಾ ಕಾರ್ಯವು ನಮ್ಮಲ್ಲಿ ಸಂಪೂರ್ಣವಾಗಿ ಫಲಪ್ರದವಾಗಲಿ. ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿರಿ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಪ್ರಭು ಪವಿತ್ರ ಪಿತನೇ, ಸರ್ವಶಕ್ತ ನಿತ್ಯ ದೇವರೇ, ನಾವು ಎಂದೆಂದು ಎಲ್ಲೆಲ್ಲೂ
ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ. ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಏಕೆಂದರೆ ಕ್ರಿಸ್ತರು ಪ್ರಥಮ ಬಾರಿ ದೀನ ಮಾನವರಾಗಿ ಆಗಮಿಸಿ ರಕ್ಷಣಾ ಹಾದಿಯನ್ನು ನಮಗೆ ತೆರೆದು ನಿಮ್ಮ ಪ್ರಾಚೀನ ಯೋಜನೆಯನ್ನು ಸಂಪೂರ್ಣಗೊಳಿಸಿದರು. ಹೀಗೆ ಮಹಿಮ ಮಹತ್ವದಿಂದ ಅವರು ಮರಳಿ ಬರುವಾಗ ಅಂತಿಮವಾಗಿ ಎಲ್ಲವೂ ಪ್ರಕಟಿತವಾದಾಗ ಈಗ ನಾವು ನಿರೀಕ್ಷಿಸಲು ಧೈರ್ಯಗೊಳ್ಳುವ ನಿಮ್ಮ ಮಹಾವಾಗ್ದಾನಗಳನ್ನು ಬಾಧ್ಯವನ್ನಾಗಿ ಪಡೆಯುವಂತಾಗಲಿ. ಆದುದರಿಂದ ದೇವದೂತರೊಂದಿಗೂ ಶ್ರೇಷ್ಠ ದೂತರೊಂದಿಗೂ ರಾಜಾಸನ ಹಾಗೂ ಪ್ರಭುತ್ವ ದೂತರೊಂದಿಗೂ ಸ್ವರ್ಗೀಯ ಸಕಲ ದಳ ಮತ್ತು ಶಕ್ತರೊಂದಿಗೂ ನಾವು ನಿಮ್ಮ ಮಹಿಮಾ ಗೀತೆಯನ್ನು ಹಾಡುತ್ತಾ ನಿರಂತರವಾಗಿ ನಿಮ್ಮ ಸ್ತುತಿಯನ್ನು ಘೋಷಿಸುತ್ತೇವೆ. ಪೂಜರೇ ದೇವತಂದೆ ಜಗಗಣಗಳ ಸೇವಕರೇ, ಪರಮ ಪೂಜರೇ, ಪರಮ ಪೂಜರೇ, ಪರಮ ಪೂಜರೇ, ಪರಮ ಪೂಜರೇ. ಸ್ವರ್ಗಪುರಿಯಸೇ ತುಂಬಿನಿಂದಿದೆ ನಿನ್ನ ಮಹಿಮೆಯ ದೇವ ಶೋಭೆಯೋ. ಸ್ವರ್ಗಪುರಿಯಸೇ ತುಂಬಿನಿಂದಿದೆ ನಿನ್ನ ಮಹಿಮೆಯ ದೇವ ಶೋಭೆಯೋ. ದೇವಲೋಕದಲ್ಲಿ ನಿಂತ ಜೈಕಾರ ಮೊಳಗಲಿ, ಜೈಕಾರ ಮೊಳಗಲಿ, ಜೈಕಾರ ಮೊಳಗಲಿ, ಜೈಕಾರ ಮೊಳಗಲಿ, ಜೈಕಾರ ಮೊಳಗಲಿ. ಪರಮ ಪೂಜರೇ ದೇವತಂದೆ ಸ್ವರ್ಗಗಣಗಳ ಸೇವೆಗಳಿವರೇ, ಪರಮ ಪೂಜರೇ, ಪರಮ ಪೂಜರೇ, ಪರಮ ಪೂಜರೇ, ಪರಮ ಪೂಜರೇ. ಸ್ವನಾಮಕ್ಕೆ ವಂದಿಸಿದ ಸ್ವಾಮಿಗೆ ನಿತ್ಯ ಮಂಗಳ. ಸ್ವನಾಮಕ್ಕೆ ವಂದಿಸಿದ ಸ್ವಾಮಿಗೆ ನಿತ್ಯ ಮಂಗಳ. ದೇವಲೋಕದಲ್ಲಿ ನಿರುತ ಜೈಕಾರ ಮೊಳಗಲಿ, ಜೈಕಾರ ಮೊಳಗಲಿ, ಜೈಕಾರ ಮೊಳಗಲಿ, ಜೈಕಾರ ಮೊಳಗಲಿ, ಜೈಕಾರ ಮೊಳಗಲಿ. ಪರಮ ಪೂಜರೇ ದೇವತಂದೆ ಸ್ವರ್ಗಗಣಗಳ ಸೇವೆಗಳಿವರೇ, ಪರಮ ಪೂಜರೇ, ಪರಮ ಪೂಜರೇ, ಪರಮ ಪೂಜರೇ, ಪರಮ ಪೂಜರೇ. ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು, ಸರ್ವ ಪರಿಶುದ್ಧತೆಯ ಬುಗ್ಗೆಯು ನೀವೇ. ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರಾತ್ಮರನ್ನು ಇಬ್ಬನಿಯಂತೆ ಸುರಿಸಿ ಪಾವನಗೊಳಿಸಿರೆಂದು ಪ್ರಾರ್ಥಿಸುತ್ತೇವೆ. ನಮಗಿವು ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಪೂಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ.
ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನ ಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. ಆದುದರಿಂದ ಪ್ರಭು, ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವವಿವ ರೊಟ್ಟಿಯನ್ನು, ರಕ್ಷಣೆ ನೀಯುವ ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲುಗೊಳ್ಳುವ ನಮ್ಮನ್ನು ಪವಿತ್ರಾತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ಭಿನ್ನಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ, ನಮ್ಮ ಧರ್ಮಾಧ್ಯಕ್ಷ ಪೀಟರ್ ಮಚಾಡೋ ಅವರೊಂದಿಗೂ, ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಡೆಗೆ ಮುನ್ನಡೆಸಿರಿ. ಪ್ರಭು, ಇಹಲೋಕದಿಂದ ನಿಮ್ಮಲ್ಲಿಗೆ ಕರೆದುಕೊಂಡಿರುವ ನಿಮ್ಮ ಸೇವಕರಾದ ಚಿನ್ನಪ್ಪ, ರಾಜಮ್ಮ, ಚಿನ್ನಸ್ವಾಮಪ್ಪ, ಮರಿಯಮ್ಮ, ಥಾಮಸಪ್ಪ, ತೆರೇಸಮ್ಮ, ಅಂಥೋನಿ ರೆಡ್ಡಿ, ಆರೋಗ್ಯ ರೆಡ್ಡಿ, ಫಿಲೋಮೇನಾ ಇವರನ್ನು ಸ್ಮರಿಸಿಕೊಳ್ಳಿರಿ. ನಿಮ್ಮ ಪುತ್ರ ಅನುಭವಿಸಿದಂತಹ ಮರಣದಲ್ಲಿ ಭಾಗಿಯಾದ ಇವರು ಅವರ ಪುನರುತ್ಥಾನದಲ್ಲಿಯೂ ಭಾಗಿಯಾಗುವಂತೆ ಅನುಗ್ರಹಿಸಿರಿ. ಪ್ರಭು, ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು, ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನೂ ಸ್ಮರಿಸಿಕೊಳ್ಳಿರಿ. ಅವರನ್ನು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ನಮ್ಮ ಮೇಲೂ ದಯೆ ತೋರಿರಿ. ದೇವಮಾತೆ ಪೂಜ್ಯ ಕನ್ಯಾ ಮರಿಯಮ್ಮನವರೊಂದಿಗೂ, ಆಕೆಯ ಪತಿ ಸಂತ ಜೋಸೆಫರೊಂದಿಗೂ, ಪುನೀತ ಪ್ರೇಷಿತರೊಂದಿಗೂ, ಎಲ್ಲ ಕಾಲಗಳಲ್ಲಿ ನಿಮ್ಮ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆ ಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವು ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವವು ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ರಕ್ಷಕರ ಆಜ್ಞೆಯ ಪ್ರಕಾರ ಮತ್ತು ದೈವ ಬೋಧನೆಯಿಂದ ಶಿಕ್ಷಿತರಾಗಿ ಧೈರ್ಯದಿಂದ ನಾವು ಹೇಳುವುದೇನೆಂದರೆ, ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ
ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭು, ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಏಕೆಂದರೆ ರಾಜ್ಯಭಾರವು, ಅಧಿಕಾರವು, ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮ್ಮದೇ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನೇ ನಿಮಗೆ ಕೊಡುತ್ತೇನೆಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆಯ ವಿಶ್ವಾಸವನ್ನು ಈಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು, ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಿರಿ. ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಪರಸ್ಪರ ಶಾಂತಿಯನ್ನು ಕೋರೋಣ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿ, ನಮಗೆ ಶಾಂತಿ ನೀಡಿರಿ. ಇಗೋ ದೇವರ ಕುರಿಮರಿ, ಇಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು. ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರು ಭಾಗ್ಯವಂತರು. ಪ್ರಭು, ತಾವು ನನ್ನ ಮನೆಯನ್ನು ಪ್ರವೇಶಿಸಲು ನಾನು ಪಾತ್ರನಲ್ಲ. ಆದರೆ ತಾವು ಒಂದೇ ಒಂದು ಮಾತನ್ನು ನುಡಿಯಿರಿ, ನನ್ನ ಆತ್ಮವು ಸ್ವಸ್ಥವಾಗುವುದು. ದಯವಿಟ್ಟು ಗಮನಿಸಿ, 3 ಬೆಂಚ್ ಫಸ್ಟ್ ಹಿಂದೆನೇ ಹೋಗ್ಬಿಡಿ, ಕ್ಯಾಮ್ರಾ ಹಿಂದೆ. ತದನಂತರ 4ನೇ ಬೆಂಚ್ ಅವರು ಎದ್ದು ಬರಬೇಕಾದ್ರೆ ಪ್ರಥಮ ಪ್ರಸಾದ ಸ್ವೀಕರಿಸಬೇಕಾಗಿ ಕೇಳ್ಕೊತೇನೆ. ಫಸ್ಟ್ 3 ಬೆಂಚ್ ಹಿಂದೆ ಹೋಗ್ಬಿಡಿ, ಕ್ಯಾಮ್ರಾ ಹಿಂದೆ. ಆಮೇಲೆ 4ನೇ ಬೆಂಚಿಂದ ಎದ್ದು ಸಪ್ರಸಾದ ಸ್ವೀಕರಿಸಲು ಬರಬೇಕಾಗಿ ಕೇಳಿಕೊಳ್ಳುತ್ತೇನೆ.
ನಿರ್ಮಲಾ ಮಾತೆಯೇ, ಆಗಮನ ಕಾಲದ ಮೂರನೆಯ ಭಾನುವಾರ. ಪ್ರಿಯರೇ, ಇಂದು ನಮಗಾಗಿ ಈ ಬಲಿಪೂಜೆಯನ್ನು ಅರ್ಪಿಸಿಕೊಟ್ಟಂತಹ ವಂದನೀಯ ಗುರುಗಳಿಗೆ ಇಲ್ಲಿ ನೆರೆದಿರುವ ನಿಮ್ಮೆಲ್ಲರ ಪರವಾಗಿ ಹಾಗೂ ವಿಚಾರಣೆಯ ಗುರುಗಳ ಪರವಾಗಿ ಅವರಿಗೆ ಕೃತಜ್ಞತೆ ಹಾಗೂ ವಂದನೆಗಳನ್ನು ಸಲ್ಲಿಸುತ್ತೇನೆ.
ಕಳೆದ ಈ ತಿಂಗಳ 8ನೇ ತಾರೀಕು ನಮ್ಮ ದೇವಾಲಯದ ಹಬ್ಬವನ್ನು ಆಚರಿಸಿದೆವು. ಅಂದು ನೀಡಿದಂಥ ಕಾಣಿಕೆ 4,260 ರೂಪಾಯಿಗಳು. ಕಳೆದ ಭಾನುವಾರ ಬಲಿಪೂಜೆಯಲ್ಲಿ ಕಾಣಿಕೆ 4,740 ರೂಪಾಯಿ. ಅದೇ ರೀತಿ ನಮ್ಮ ನಿರ್ಮಲ ದೇವಾಲಯದಲ್ಲಿ ಪ್ರತಿ ಭಾನುವಾರ ನಡೆಯುವ ಬಲಿಪೂಜೆಯನ್ನು ನೇರ ಪ್ರಸಾರ ಮಾಡಲಾಗುತ್ತಿದೆ. ಅದಕ್ಕಾಗಿ ಪ್ರತಿಯೊಬ್ಬರೂ ತಪ್ಪದೆ ನಿರ್ಮಲ ಮಾತೆ ದೇವಾಲಯ ಎಂಬ ಚಾನಲ್ಗೆ ನೀವು ಪ್ರತಿಯೊಬ್ಬರು ಚಂದಾದಾರರಾಗಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಕ್ರಿಸ್ಮಸ್ ಹಬ್ಬಕ್ಕೆ ಗೋದಲಿಯನ್ನು ನಿರ್ಮಿಸಲು ನಮ್ಮ ಯುವಕರು ಮುಂದೆ ಬಂದು ಆದಷ್ಟು ಬೇಗ ಆ ಗೋದಲಿಯನ್ನು ನಿರ್ಮಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಇದಕ್ಕೆ ಬೇಕಾದಂಥ ಹಣ ಸಹಾಯವನ್ನು ಕೊಡುವವರು ಆದಷ್ಟು ಬೇಗ ಕೊಡಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಕ್ರಿಸ್ಮಸ್ ಹಬ್ಬದ ದಿನ 24ನೇ ತಾರೀಕು ಸಂಜೆ 6 ಗಂಟೆಗೆ ಬಲಿಪೂಜೆ ಇರುತ್ತದೆ. 25ನೇ ತಾರೀಕು ಬೆಳಿಗ್ಗೆ 7 ಗಂಟೆಗೆ ಬಲಿಪೂಜೆ ಇರುತ್ತದೆ. ಅದೇ ರೀತಿ ಇಂದು ತಿಂಗಳ 2ನೆಯ ಭಾನುವಾರ ವಿನ್ಸೆಂಟ್ ಡಿ ಪಾಲ್ ಸದಸ್ಯರು ಹಣ ಸಹಾಯಕ್ಕಾಗಿ ತಮ್ಮಲ್ಲಿ ಕೇಳಿಕೊಂಡಿದ್ದಾರೆ. ಪ್ರಿಯ ಭಕ್ತಾದಿಗಳೇ, ನಿಮಗೆಲ್ಲರಿಗೂ ತಿಳಿದಿರುವ ಹಾಗೆ ವಿನ್ಸೆಂಟ್ ಡಿ ಪಾಲ್ ಸೊಸೈಟಿ ಮರಿಯಣ್ಣಪಾಳ್ಯ ಸಭೆಯು ಪ್ರತಿ ತಿಂಗಳು ಸುಮಾರು 32 ದತ್ತು ಕುಟುಂಬಗಳಿಗೆ ದವಸ ಧಾನ್ಯಗಳನ್ನು ವಿತರಿಸುವುದು, ವೈದ್ಯಕೀಯ ನೆರವು ನೀಡುವುದು, ಬಡ ಮಕ್ಕಳಿಗೆ ಪುಸ್ತಕಗಳನ್ನು ವಿತರಿಸುವುದು ಹಾಗೂ ಶಾಲಾ ಶುಲ್ಕವನ್ನು ಭರಿಸುವುದು, ಹೀಗೆ ಅನೇಕ ಸೇವಾ ಕಾರ್ಯಗಳನ್ನು ಮಾಡಿಕೊಂಡು ಬಂದಿದೆ. ಹಾಗೂ ಪ್ರತಿ ವರ್ಷ ಕ್ರಿಸ್ಮಸ್ ಹಬ್ಬಕ್ಕೆ ದತ್ತು ಕುಟುಂಬದ ಎಲ್ಲ ಸದಸ್ಯರಿಗೆ ಬಟ್ಟೆ, ಉಡುಗೊರೆ, ಸಿಹಿ ತಿಂಡಿಗಳನ್ನು ವಿತರಿಸುವ ಕಾರ್ಯವನ್ನು ಮಾಡುತ್ತಿದೆ. ಈ ಸೇವಾ ಕಾರ್ಯಕ್ಕೆ ಸಹಾಯ ಮಾಡುತ್ತಿರುವ ಎಲ್ಲ ಮರಿಯಣ್ಣಪಾಳ್ಯ ಹಾಗೂ ಈರಣ್ಣಪಾಳ್ಯದ ದಾನಿಗಳಿಗೆ, ಎಲ್ಲ ಬಡ ಕುಟುಂಬಗಳ ಹಾಗೂ ಸಭೆಯ ಎಲ್ಲ ಸದಸ್ಯರುಗಳ ಪರವಾಗಿ ಹೃದಯಪೂರ್ವಕ ಕೃತಜ್ಞತೆಗಳು ಸಲ್ಲಿಸುತ್ತೇವೆ. ವಿನಂತಿ: ಸುಮಾರು 10 ತಿಂಗಳುಗಳಿಂದ ಸಭೆಗೆ ಸರಿಯಾಗಿ ಹಣದ ಸಹಾಯ ಬರುತ್ತಿಲ್ಲವಾದ್ದರಿಂದ ಈ ಸೇವಾ ಕಾರ್ಯಗಳನ್ನು ಮಾಡಲು ಕಷ್ಟವಾಗುತ್ತಿದೆ. ಆದ್ದರಿಂದ ದಾನಿಗಳು ತಮ್ಮ ಕೈಲಾದಷ್ಟು ಸಹಾಯ ಮಾಡಬೇಕಾಗಿ ತಮ್ಮಲ್ಲಿ ಕೇಳಿಕೊಂಡಿದ್ದಾರೆ. ಇಂದು ಬಲಿಪೂಜೆ ಮುಗಿದ ನಂತರ ದೇವಾಲಯದ ಹೊರಗಡೆ ಅವರು ತಮ್ಮ ಕಾಣಿಕೆಗಾಗಿ ನಿರೀಕ್ಷಿಸಿದ್ದಾರೆ. ನಿಮ್ಮ ಕೈಲಾದಷ್ಟು ಹಣ ಸಹಾಯ ಮಾಡಬೇಕಾಗಿ ಮತ್ತೊಮ್ಮೆ ಕೇಳಿಕೊಳ್ಳುತ್ತೇನೆ. ವಂದನೆಗಳು. ಪ್ರಾರ್ಥಿಸೋಣ. ಪ್ರಭು, ಈ ದೈವಿಕ ಪೋಷಣೆಯು ನಮ್ಮ ದೋಷಗಳಿಂದ ನಮ್ಮನ್ನು ಶುದ್ಧಗೊಳಿಸಿ ಬರಲಿರುವ ಹಬ್ಬಗಳಿಗೆ ನಮ್ಮನ್ನು ಸಿದ್ಧಗೊಳಿಸಲೆಂದು ನಿಮ್ಮ ಕರುಣೆಯನ್ನು ಯಾಚಿಸುತ್ತೇವೆ. ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಶಿರಬಾಗಿ ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳಿ. ಸರ್ವಶಕ್ತ ಮತ್ತು ದಯಾಮಯ ದೇವರ ಅನುಗ್ರಹದಿಂದ ಅವರ ಏಕೈಕ ಪುತ್ರ ಈ ಲೋಕಕ್ಕೆ ಪ್ರಥಮವಾಗಿ ಆಗಮಿಸಿದರು ಎಂದು ವಿಶ್ವಾಸಿಸುತ್ತೀರಿ ಹಾಗೂ ಲೋಕಾಂತ್ಯದಲ್ಲಿ ಅವರು ಪುನಃ ಆಗಮಿಸುವರು ಎಂದು ನಿರೀಕ್ಷಿಸುತ್ತೀರಿ. ಅವರ ಆಗಮನದ ಪ್ರಭೆಯಿಂದ ನಿಮ್ಮನ್ನು ಪಾವನಗೊಳಿಸಿ ತಮ್ಮ ಆಶೀರ್ವಾದದಿಂದ ನಿಮ್ಮನ್ನು ಸಮೃದ್ಧಿಗೊಳಿಸಲಿ. ಪ್ರಸ್ತುತ ಜೀವನದ ಪಂದ್ಯದಲ್ಲಿ ಓಡುತ್ತಿರುವ ನಿಮ್ಮನ್ನು ವಿಶ್ವಾಸದಲ್ಲಿ ದೃಢಪಡಿಸಲಿ, ನಿರೀಕ್ಷೆಯಲ್ಲಿ ಆನಂದಪಡಿಸಲಿ, ಪ್ರೀತಿಯಲ್ಲಿ ಸತ್ಕ್ರಿಯ ಸಂಪನ್ನರಾಗಿಸಲಿ. ಆಮೆನ್. ವಿಮೋಚಕರು ಮನುಷ್ಯರಾಗಿ ಆಗಮಿಸುವರೆಂದು ಭಕ್ತಿಯಿಂದ ಹರ್ಷಿಸುವ ನಿಮ್ಮನ್ನು ಅವರು ತಮ್ಮ ಮಹಿಮೆಯೊಂದಿಗೆ ಪುನರಾಗಮಿಸುವಾಗ
ನಿಮಗೆ ಅನಂತ ಜೀವನದ ಹೇರಳ ಸಂಭಾವನೆಯನ್ನು ದಯಪಾಲಿಸಲಿ. ಆಮೇನ್. ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಹೋಗಿ ಬನ್ನಿ. ಕ್ರಿಸ್ತರ ಶಾಂತಿ ಮತ್ತು ಪ್ರೀತಿ ನಿಮ್ಮಲ್ಲಿರಲಿ.